ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನಾನಿಲ್ಲಿ 2 ಡೇಸ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಂಗಳವಾರ ಮತ್ತು ಬುಧವಾರ ಬಂದು ಚಿಕ್ಕಪೇಟೆಗೆ ಹೋಗಿದ್ದೆ. ಅದರದ್ದು ಕೂಡ ಈ ಒಂದು ವ್ಲಾಗಲ್ಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗಿತ್ತು ಚಿಕ್ಕಪೇಟೆ ವ್ಲಾಗ್ ಅನ್ನೋದನ್ನ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಇಲ್ಲಿ ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮೂರನ್ನು ಕೂಡ ಮಿಕ್ಸ್ ಮಾಡಿ ದೋಸೆ ಥರ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ನೀರು ಹಾಕ್ಬಿಟ್ಟು ಕಲಸಿ ಎತ್ತಿಟ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮ್ಯಾಟೊ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಿಂದಿನ ದಿನ ಟೊಮ್ಯಾಟೊನ ತಗೊಂಡಿದ್ದೆ. ಹುಳಿ ಟೊಮ್ಯಾಟೊನೂ ಇತ್ತು ಮತ್ತು ಹೈಬ್ರಿಡ್ ಟೊಮ್ಯಾಟೊ ಎರಡೂ ಕೂಡ ಇತ್ತು. ಹುಳಿ ಟೊಮ್ಯಾಟೊ ಹಾಕಿದರೆ ಚೆನ್ನಾಗಿರುತ್ತೆ ಟೊಮ್ಯಾಟೊ ಗೊಜ್ಜಿಗೆ. ಜೊತೆಗೆ ಈ ಥರ ರೊಟ್ಟಿ ಆಗಿರ್ಬೋದು, ಚಪಾತಿ, ದೋಸೆ ಇದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಟೊಮ್ಯಾಟೊ ಗೊಜ್ಜು. ನಾನಿಲ್ಲಿ ಈರುಳ್ಳಿ, ಟೊಮ್ಯಾಟೊ ಎಲ್ಲನೂ ಕಟ್ ಮಾಡಿಕೊಂಡು ಅದಾಗಿದ್ಮೇಲೆ ಇಲ್ಲಿ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ನಾನು. ಈರುಳ್ಳಿ, ಹಸಿಮೆಣ್ಸಿಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬೇಕಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಕೂಡ ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ಕೂಡ ಬೇಯಿಸ್ಕೋಬೇಕು. ಅದಾಗಿದ್ಮೇಲೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮ್ಯಾಟೊ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ. ಬೇರೆ ಏನೂ ಮಾಡ್ತಾಯಿಲ್ಲ ನಾನಿಲ್ಲಿ. ಬೇರೆ ಚಟ್ನಿ ಆಗಿರ್ಬೋದು, ಬೇರೆ ಪಲ್ಯ ಏನೂ ಮಾಡ್ತಾಯಿಲ್ಲ, ಟೊಮೆಟೊ ಗೊಜ್ಜು ಒಂದೇ ಮಾಡ್ತಾ ಇರೋದಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಟೊಮೆಟೊ ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಅದಕ್ಕೆ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಹಾಗೆ ರೆಡ್ ಚಿಲ್ಲಿ ಪೌಡರ್ ಇಷ್ಟನ್ನೇ ಹಾಕೋದು ನಾನು, ಬೇರೆ ಇನ್ನೇನು ಹಾಕಲ್ಲ. ನನಗೆ ಟೊಮ್ಯಾಟೊ ಗೊಜ್ಜು ಅಂತಂದರೆ ಈ ಥರ ಖಾರವಾಗಿ ಇದ್ದರೆ ಇಷ್ಟ ಆಗುತ್ತೆ. ಸ್ಪೈಸಸ್ ಎಲ್ಲ ಹಾಕಿದರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಹಂಗಾಗಿ ನಾನಿಲ್ಲಿ ಇಷ್ಟನ್ನೇ ಹಾಕ್ಕೊಂಡಿರೋದು. ಇದು ಬೇಗ ಬೆಂದೋಗ್ಬಿಡುತ್ತೆ. ಟೊಮ್ಯಾಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿತ್ತಲ್ವ, ಹಾಗಾಗಿ ಬೇಗ ಬೇಯುತ್ತೆ ಅಂತ ಹೇಳಿ ಇದನ್ನೇ ಮಾಡ್ಕೊಬಿಡೋಣ ಅಂತ ಮಾಡಿಕೊಂಡೆ. ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಜೊತೆಗೆ ಕಾಯಿ ತುರಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ತುರಿ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಹಾಕಿಲ್ಲ. ಹಾಗೆ ಸ್ವಲ್ಪ ಎಲ್ಲನೂ ಹಾಕ್ಬಿಟ್ಟು ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನಾನಿಲ್ಲಿ ದೋಸೆನೂ ಕೂಡ ಹಾಕ್ಕೊಬಿಡೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. ಬೇಗ ಇವತ್ತು ಸ್ವಲ್ಪ ಲೇಟೇ ಆಯಿತು. ನನಗೆ ಈ ಥರದ್ದೆಲ್ಲ ಮಾಡಬೇಕಂತಂದರೆ ಟೈಮ್ ಆಗೇ ಬಿಡುತ್ತೆ. ಅನ್ನ ಸಾಂಬಾರು ಇಲ್ಲ 1 ಪಾಟ್ ರೈಸ್ ಆ ಥರದ್ದು ಮಾಡಿದರೆ ನನಗೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಈ ಥರ ಏನಾದ್ರೂ ಚಪಾತಿ, ದೋಸೆ, ಇಡ್ಲಿ ಈ ಥರದ್ದೆಲ್ಲ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಬೇರೆ ಏನು ಪಲ್ಯ ಮಾಡೋಕ್ಕೆ ಹೋಗಲಿಲ್ಲ. ಇದೊಂದೇ ಸಾಕು. ಮತ್ತು ಆನಂದ್ ಇವತ್ತು ಬೇಗ ಹೋಗಬೇಕು ಅಂತಂದರು, ಹಾಗಾಗಿ ಇದೇ ಸಾಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ದೋಸೆನೂ ಹಾಕ್ಕೊಂಡು ಇನ್ನೊಂದು ಕಡೆ ಇದನ್ನು ಕೂಡ ತಿರುಗ್ಕೊತಾ ಇದ್ದೀನಿ. ಸ್ಟೀಲ್ದಲ್ವಾ ಇದು, ಬಾಣಲಿ ಸ್ಟೀಲ್ದಾಗಿರೋದ್ರಿಂದ ಬೇಗ ತವ ಕಚ್ಬಿಡುತ್ತೆ ಐ ಫ್ಲೇಮಲ್ಲಿ ಇಟ್ಟರೆ. ಹಾಗಾಗಿ ನಾನು ಅವಾಗವಾಗ ಅದನ್ನು ಕೂಡ ತಿರುಗ್ಕೊತಾ ಇದ್ದೀನಿ. ಇನ್ನು ಆನಂದ್ ಕೂಡ ಕಾಫಿ ಮಾಡಿ ಕೊಟ್ಬಿಟ್ಟು ಹೋದ್ರು. ಅವರು ಕುಡಿದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಹಾಗೆ ಕಾಫಿ ಕುಡಿತಾ ನಾನು ದೋಸೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಬೇಗ ಹಾಕೋಬೋದು ಅಂತ ಹೇಳ್ಬಿಟ್ಟು. ಇನ್ನು ಯಕ್ಷಿತ್ ಕೂಡ ಎದ್ದಿದ್ದ. ಆನಂದ್ ನೋಡ್ಕೊತಾ ಇದ್ರು. ನಾವೇನಾದರೂ ಇಲ್ಲ ಅಂತಂದರೆ, ಇಬ್ಬರಲ್ಲಿ ಯಾರಾದರೂ ಒಬ್ಬರು ಇಲ್ಲ ಅಂತಂದರೆ ಅವ್ನು ಜಾಸ್ತಿ ಟೈಮ್ ಮಲಗೋದೇ ಇಲ್ಲ, ಬೇಗನೆ ಎದ್ಬಿಡ್ತಾನೆ. ಹಂಗಾಗಿ ಮಧ್ಯಾಹ್ನ ಟೈಮ್ ಅಷ್ಟೇ ಕರೆಕ್ಟಾಗಿ ನಿದ್ದೆ ಮಾಡಲ್ಲ ಅವನು, ಪದೇ ಎದ್ದೇಳ್ತಾನೆ ಇರ್ತಾರೆ. ಇವತ್ತು ನನಗೆ ಇದೊಂಥರ ಲೇಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಯಾಕೆ ನನಗೆ ಏನು ಕೆಲಸ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ. ಇನ್ನು ದೋಸೆ ಹಾಕ್ತಾ ಇದ್ದೆ. ಆನಂದ್ ಹೇಳ್ತಾ ಇದ್ರು ಇದು ಐರನ್ ಬಾಕ್ಸ್ ಸುಟ್ಟೋಯ್ತು ಅಂತ ಹೇಳ್ಬಿಟ್ಟು. ಸರಿ ನೋಡೋಣ ಅಂತ ಬಂದರೆ ಈ ಥರ ಆಗ್ಬಿಟ್ಟಿದೆ. ನೋವಾ ಕಂಪ್ನಿದು ಇದು ಚೆನ್ನಾಗಿತ್ತು. ನಾನು PGನಲ್ಲಿದ್ದಾಗ ತೊಗೊಂಡಿದ್ದಂಥ ಐರನ್ ಬಾಕ್ಸ್ ಇದು. ಆಯಿತು ಸುಮಾರು 7-8 ವರ್ಷನೇ ಆಯಿತು. ಅವಾಗಿಂದನೂ ಚೆನ್ನಾಗಿ ಬಾಳಿಕೆ ಬಂದಿತ್ತು. ನೋಡಿದ್ರೆ ಇವತ್ತು ಸುಟ್ಟೋಗ್ಬಿಟ್ಟಿದೆ. ಆನಂದ ಬಟ್ಟೆ ಶರ್ಟ್ ಐರನ್ ಮಾಡೋಕ್ಕೆ ಅಂತಂದ್ಬಿಟ್ಟು ಆನ್ ಮಾಡಿದ್ದಾರೆ. ಆನ್ ಮಾಡಿದ ತಕ್ಷಣ ಅದು ಬೆಂಕಿ ಥರ ಹತ್ಕೊಂಡು ಸುಟ್ಟೋಗ್ಬಿಟ್ಟಿದೆ. ಯಕ್ಷಿತ್ ಕೂಡ ಅಲ್ಲೇ ಇದ್ದೆ. ಅದನ್ನು ನೋಡಿದ ತಕ್ಷಣ ಅವನು ಹಿಂದೆ ಓಡ್ಬಿಟ್ಟಿದ್ದಾನೆ. ಅವನು ಹೆದರ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಆನಂದ್ ಬೇರೆ ಯಾವುದಾದ್ರೂ ಐರನ್ ಆಗಿರೋ ಥರದ್ದಿದ್ರೆ ಹಾಕ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮತ್ತೆ ಬಂದು ದೋಸೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊತಾ ಇದ್ದೀನಿ. 2 ಟೈಮ್ಗೂ ಒಂದೇ ತವದಲ್ಲಿ ಹಾಕಬೇಕು ಅಂತಂದರೆ ಬೇಗ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಬೇಗನೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಂಗಾದ್ರೂ ಆನಂದ್ ರೆಡಿಯಾಗಿ ಬರೋ ಅಷ್ಟರಲ್ಲಿ ದೋಸೆ ಆಗಿರೋದೇ ಇಲ್ಲ, ಇನ್ನೂ ಲೇಟೇ ಆಗಿಬಿಡುತ್ತೆ. ನಮಗೂ ಕೂಡ ಅಷ್ಟೇ
ಪ್ರತಿದಿನ ಬೆಳಗ್ಗೆ ಎದ್ದು ಅಡುಗೆ ಮಾಡು, ಮಧ್ಯಾಹ್ನ ಅಡುಗೆ ಮಾಡು, ರಾತ್ರಿ ಅಡುಗೆ ಮಾಡು, ಮನೆ ಕೆಲಸ ಮಾಡು, ಮಗುನ ನೋಡ್ಕೋ, ಇದೇ ಥರ ಆಗೋದ್ರಿಂದ ಕೆಲವೊಂದು ಟೈಮ್ ನಮಗೂ ಕೂಡ ಮೂಡ್ ಸ್ವಿಂಗ್ ಆಗುತ್ತೆ, ಬೇಜಾರು ಆಗುತ್ತೆ, ಅಯ್ಯೋ ಮಾಡಿದ ಕೆಲಸನೇ ಮಾಡಬೇಕಲ್ಲಪ್ಪ ಅಂತ ಹೇಳಿ. ಸೊ ನಿಮಗೂ ಯಾರಿಗಾದರೂ ಈ ಥರ ಅನಿಸಿದರೆ ನನಗೆ ಕಮೆಂಟ್ ಮಾಡಿ. ಕೆಲವೊಂದು ಟೈಮ್ ನನಗೆ ಹೇಳಿದ್ನಲ್ಲ ನಾನು, ಇಲ್ಲ ಅಂತಂದರೆ ನನ್ನ ಮೂಡ್ ನಾರ್ಮಲ್ ಆಗಿತ್ತು ಅಂತಂದರೆ ಏನಾದ್ರೂ ಬೇರೆ ಪಲ್ಯ ಆಗಿರ್ಬೋದು, ಇಲ್ಲ ಅಂತಂದರೆ ಅದ್ರ ಜೊತೆಗೆ ಚಟ್ನಿ ಆಗಿರ್ಬೋದು, ಏನಾದ್ರೂ ಕೂಡ ಮಾಡ್ಕೊತೀನಿ. ನನಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಇದೇ ಥರ ಏನಿರುತ್ತೋ ಅದರಲ್ಲೇ 2 ಟೈಮ್ಗೂ ಕೂಡ ಹಾಕ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ. ದೋಸೆ ಎಲ್ಲ ಹಾಕಾಗಿದ್ಮೇಲೆ ನಾನಿಲ್ಲಿ ಲಂಚ್ ಬಾಕ್ಸ್ ಕೂಡ ಹಾಗೆ ಬ್ರೇಕ್ಫಾಸ್ಟ್ ಎರಡೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸೌತೆಕಾಯಿತು ಮನೆಯಲ್ಲಿ, ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಅವರಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟಮೇಲೆ ಮತ್ತೆ ನಾನು ಯಕ್ಷಿತ್ಗೆ ರೆಡಿ ಮಾಡಬೇಕು. ಇವಾಗ ಅದೊಂದು ಎಕ್ಸ್ಟ್ರಾ ಜವಾಬ್ದಾರಿ ನನಗೆ, ಅವನನ್ನು ರೆಡಿ ಮಾಡಿ ಕಳಿಸೋದು. ಮತ್ತು ನಾನಿಲ್ಲಿ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆನೇ ರೆಡಿ ಆಗಿದ್ದೀನಿ. ಇವತ್ತು ಬುಧವಾರ, ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ನಮ್ಮ ಮನೆ ಪಕ್ಕದವ್ರು ಬರ್ತಾರೆ, ಅವ್ರ ಜೊತೆಲಿ ಹೋಗೋಣ ಅಂತ ಅಂದ್ಬಿಟ್ಟು. ಗೊತ್ತಿಲ್ಲ ನನಗೆ ಅಲ್ಲಿ ಎಷ್ಟು ವಿಡಿಯೋ ಮಾಡೋದಕ್ಕಾಗುತ್ತೆ ಏನು ಅಂತ, ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೊಂಚೂರಾದರೂ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಹೊರಡ್ತಾ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಇನ್ನು ನಾನು ಚಿಕ್ಕಪೇಟೆಗೆ ಹೋಗಬೇಕು ಅಂತ ಹೇಳಿ ಬೆಳಗ್ಗೆನೇ ಬೇಗ 5 ಗಂಟೆಗೆ ಎದ್ದಿದ್ದೆ. ಎದ್ದು ತಿಂಡಿ ಎಲ್ಲನೂ ಕೂಡ ರೆಡಿ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಆನಂದ್ ಆಫೀಸಿಗೆ ಹೋದ್ಮೇಲೆ ಯಕ್ಷಿತ್ನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಯಕ್ಷಿತ್ನ ಬಿಟ್ಟು ಹೋಗ್ತಾ ಇರೋದು. ನನಗಂತೂ ಅಲ್ಲಿ ಹೋದ್ರೂ ಕೂಡ ಮನಸ್ಸೇ ಇರಲಿಲ್ಲ, ಎಷ್ಟು ಬೇಗ ನಾನು ನನ್ನ ಮಗನ ನೋಡ್ತೀನಪ್ಪ ಅಂತ ಅನ್ನಿಸ್ತಾಯಿತ್ತು. ಆ ಥರ ಆಗ್ತಾಯಿತ್ತು. ಮಧ್ಯಾಹ್ನಕ್ಕೆ ಅಂತ ಹೇಳಿ ನನ್ನ ಮೈದನಿಗೆ ಹೇಳಿದ್ದೆ, ಕರ್ಕೊಂಡು ಹೋಗ್ಬಿಟ್ಟು ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸರಿ ಅದಕ್ಕೆ ಆಯಿತು ಅಂತ ಹೇಳಿದ್ರು ಅವರು ಕೂಡ. ಇವತ್ತು ನಾನು ಮಾಮೂಲಿ 1 ಗಂಟೆವರೆಗೂ ಸ್ಕೂಲ್ ಇರುತ್ತೆ, ಅದಾಗಿದ್ಮೇಲೆ ನನ್ನ ಮೈದನ್ನ ನೋಡ್ಕೊತೀನಿ ಅಂತ ಹೇಳಿದ್ರು. ಹಂಗಾಗಿ ಅವ್ರ ಹತ್ರ ಬಿಟ್ಟು ನಾನು ಇವಾಗ ನಮ್ಮ ಮನೆ ಪಕ್ಕದವ್ರ ಜೊತೆ ಹೋಗ್ತಾ ಇದ್ದೀನಿ. ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಮನೆಗೆ ಮೆಟ್ರೋ ಹತ್ರನೇ ಇರೋದು, 2 ಸ್ಟಾಪ್ ಕೂಡ ಹತ್ರನೇ ಆಗುತ್ತೆ. ಹಾಗಾಗಿ ನಡ್ಕೊಂಡು ಬಂದು ನಾವು ಬರೋದಕ್ಕೂ ಒಂದು ಮೆಟ್ರೋ ಹೊರಟೋಯ್ತು. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಮೆಟ್ರೋಗೆ ವೆಯ್ಟ್ ಮಾಡಿ. ಫಸ್ಟ್ ನಮ್ಮ ಸ್ಟಾಪೇ ಇರೋದ್ರಿಂದ ಖಾಲಿನೇ ಇರುತ್ತೆ, ಯಾರೂ ಇರೋದೇ ಇಲ್ಲ, ಎಲ್ಲಿ ಬೇಕಂದ್ರೂ ಕೂತ್ಕೋಬೋದು. ಸರಿ ಅಂತ ಹೇಳಿ ಇವಾಗ ನಾವು ಮೆಟ್ರೋನ ಹತ್ಕೊಂಡು, ಫಸ್ಟ್ ಸ್ಟಾಪೇ ನಮ್ಮದು ಚೆಲ್ಲಘಟ್ಟ ಅಲ್ವಾ, ಅಲ್ಲಿಂದನೇ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಒಂದು ವಾಕಬಲ್ ಡಿಸ್ಟೆನ್ಸೇ ಇರೋದು, ನಡ್ಕೊಂಡು ಬಂದು ಇವಾಗ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮನೇಲಿ ಮಕ್ಕಳಿದ್ರಂತೂ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಆಗಲ್ಲ. ಬಟ್ ಬೇರೆ ಆಪ್ಷನ್ ಇಲ್ಲ, ಎಲ್ಲಾದರೂ ಹೋಗಬೇಕು ಅಂತಂದರೆ ಬೇರೆ ದಾರಿ ಇರಲ್ಲ, ಹೋಗಲೇಬೇಕಾಗುತ್ತೆ. ನಾನು ಕೂಡ ಅದೇ ರೀತಿಯಾಗಿ ಬಿಟ್ಟು ಇವಾಗ ಮೆಟ್ರೋ ಹೊತ್ಕೊಂಡು ಇವಾಗ ಇಲ್ಲಿ ಕರೆಕ್ಟಾಗಿ ಚಿಕ್ಕಪೇಟೆಗೆ ಬಂದು ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು. ನಾನು ಈ ಚಿಕ್ಕಪೇಟೆನಲ್ಲಿ ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಸ್ಟ್ ನಾನು ಯಾವ್ಯಾವ ಅಂಗಡಿಗೆ ವಿಸಿಟ್ ಮಾಡಿದೆ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಫಸ್ಟು ಯಾವುದೋ ಒಂದು ಹಿತ್ತಾಳೆ ಮತ್ತು ತಾಮ್ರದ್ದು ಹೋಲ್ಸೇಲ್ ಅಂಗಡಿ ಇದೆಯಂತೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ರೂಟ್ ಮ್ಯಾಪ್ ಹಾಕ್ಕೊಂಡು. ಅದ್ರ ಮಧ್ಯೆ ಯಾವುದಾದ್ರೂ ಮಾಮೂಲಿ ಅಂಗಡಿಗಳು ಸಿಕ್ಕಿದ್ರೆ ಅಲ್ಲಿ ನಮ್ಗೆ ಏನೇನಾದರೂ ಪರ್ಚೇಸ್ ಮಾಡೋದಕ್ಕಾಗುತ್ತಾ ಅಂತ ನೋಡಿಕೊಂಡು ಹಾಗೆ ಅದನ್ನು ಕೂಡ ತೊಗೊಂಡು, ತುಂಬ ದೂರ ಇರೋದ್ರಿಂದ ವಾಕಬಲ್ ಡಿಸ್ಟೆನ್ಸ್ ಒಂದು 600 ಮೀಟರ್ ಆಗುತ್ತೆ ಅಂತ ಹೇಳಿದರು. ಹಂಗೆ ನಾವು ಮಧ್ಯದಲ್ಲೇ ಇಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಬೇಕಾಗಿತ್ತು ಐಟಮ್ಗಳೆಲ್ಲ ಅಲ್ಲೇ ಸಿಕ್ತು ನಮಗೆ. ಆನ್ ದಿ ವೇ ಹೋಗ್ತಾನೆ ಫಸ್ಟು ಇದನ್ನು ನಾವು ಶಾಪ್ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ನಾವು ವೀಕ್ ಡೇಸಲ್ಲೇ ಹೋಗಿದ್ರು ಎಷ್ಟು ಜನ ಅಂತಂದರೆ ಸಿಕ್ಕಾಪಟ್ಟೆ ಜನ. ಕೆಲವೊಂದು ರೋಡ್ಗಳಲ್ಲಂತೂ ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ, ಮತ್ತು ನಾವು ನಡ್ಕೊಂಡು ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇನ್ನು ವೆಹಿಕಲ್ಗಳು ಮಾತ್ರ ಅದು ಹೆಂಗೆ ಮೂವ್ ಆಗ್ತವೆ ಅಂತ ನಮಗಂತೂ ಗೊತ್ತಿಲ್ಲ, ಅಷ್ಟೊಂದು ರಶ್ ಇತ್ತು ಅಲ್ಲಂತೂ. ನಾವು ಇಲ್ಲಿ ಒಂದಷ್ಟು ಐಟಮ್ಗಳನ್ನ ಪರ್ಚೇಸ್ ಮಾಡಿದ್ವಿ, ಡೆಕೋರೇಷನ್ಗೆ ಏನೇನು ಬೇಕು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿಕೊಂಡು, ಹಾಗೆ ಮೇಲ್ಗಡೆ ಅಂಗಡಿನಲ್ಲೆಲ್ಲ ತೊಗೊಂಡು ಇವಾಗ ಇಲ್ಲಿ ಕೆಳಗಡೆ ಅಂಗಡಿನಲ್ಲೂ ಕೂಡ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು, ನಮಗೆ ಈ ಅಂಗಡಿನಲ್ಲಿ
ಶಾಪಿಂಗ್ನಲ್ಲಿ ಸ್ವಲ್ಪ ವರ್ತ್ ಅಂತ ಅನ್ನಿಸ್ತು, ಕಡಿಮೆ ರೇಟಿಗೆ ಹಾಕ್ಕೊಟ್ರು. ನಾನು ಪ್ರೈಸ್ ಜೊತೆಗೆ ನಾನು ನೆಕ್ಸ್ಟು ಅದರದ್ದು ವಿಡಿಯೋ ಮಾಡಿದಾಗ ಶೇರ್ ಮಾಡ್ತೀನಿ ಏನೇನು ತೊಗೊಂಡೆ ಹಾಗೆ ಎಷ್ಟೆಷ್ಟು ಆಯಿತು ಅಮೌಂಟು ಅಂತ. ನನಗೇನೋ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಲಕ್ಷ್ಮಿಗೆ ಅಂತ ಹೇಳಿ ಒಂದು ಚಿಕ್ಕದು ಮಣಿದು ಡಾಬು ಕೂಡ ತೊಗೊಂಡೆ. ಅದನ್ನೆಲ್ಲನೂ ತೊಗೊಂಡು ಇವಾಗ ನಾವು ಇಲ್ಲಿ ಜರ್ಮನ್ ಸಿಲ್ವರ್ ತೊಗೊಳೋದಕ್ಕೆ ಅಂತ ಬಂದ್ವಿ. ನಮ್ಮ ಮನೆ ಪಕ್ಕದವ್ರು ಅವ್ರು ತೊಗೊತೀನಿ ಅಂತ ಹೇಳಿದ್ರು. ಅವರೇನೋ 2 ದೀಪದ ಬಟ್ಲುಗಳನ್ನೇನೋ ತೊಗೊಂಡ್ರು. ಅದಾದಮೇಲೆ ನಾವು ಫಸ್ಟು ಹುಡುಕಿದ್ವಲ್ಲ ಆ ಅಂಗಡಿಗೆ ಫೈನಲಿ ರೀಚ್ ಆದ್ವಿ. ಇದಂತೂ ಯಪ್ಪ ದೇವ್ರೆ, ನಾವು ಯೂಶಲಿ ಅನ್ಕೊತೀವಿ ಹಿತ್ತಾಳೆ ತಾಮ್ರಗಳನ್ನೆಲ್ಲ ಯೂಸ್ ಮಾಡ್ತಾರ ಅಂತ. ಇದು ಎಷ್ಟು ಫ್ಲೋರ್ ಇದೆ ಅಂತಂದರೆ ಹತ್ತತ್ರ 6 ಫ್ಲೋರ್ ಇದೆ. 6 ಫ್ಲೋರಲ್ಲೂ ಕೂಡ ಹಿತ್ತಾಳೆ ಮತ್ತು ತಾಮ್ರದ್ದೇ ಐಟಮ್ಗಳಿರೋದು ನೋಡ್ತಾ ಇರ್ಬೋದು ನೀವು. ಚಿಕ್ಕ ಚೊಂಬಿಂದ ಹಿಡಿದು ಬೌಲಿಂದ ಹಿಡಿದು ದೊಡ್ಡ ದೊಡ್ಡ ಬಿಂದಿಗೆಗಳಿಂದ ಹಿಡಿದು ಹಾಗೆ ಫಿಲ್ಟರ್ ಕಾಫಿ ಬರುತ್ತಲ್ಲ ಮಾಮೂಲಿ ಸ್ಟೀಲ್ದು, ಇಲ್ಲಿ ಬಂದು ಹಿತ್ತಾಳೆದು ಕೂಡ ಇತ್ತು. ಪ್ರತಿಯೊಂದು ಐಟಮ್ಗಳು ಕೂಡ ಚೆನ್ನಾಗಿತ್ತು. ಲೋಟಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇಲ್ಲೂ ಕೂಡ ಶಾಪಿಂಗ್ನ ಮಾಡಿದೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಪ್ರೈಸ್ಗೆ ನಾವು ಕೊಡೋ ಪ್ರೈಸಿಗೆ ವರ್ತ್ ಅಂತ ಅನ್ನಿಸ್ತು ನನಗೆ. ಹಾಗೆ ಇದಿರೋದು ನಗರಪೇಟೆನಲ್ಲಿ. ನಾವು ಅಲ್ಲಿಂದ ಹುಡಿಕೊಂಡು ಈ ಅಂಗಡಿಗೆ ಬಂದ್ವಿ. ನೀವ್ಯಾರಾದ್ರೂ ಚಿಕ್ಕಪೇಟೆಗೆ ಬಂದು ಹಿತ್ತಾಳೆ ಮತ್ತು ತಾಮ್ರದ ಐಟಮ್ಗಳನ್ನ ತೊಗೋಬೇಕು ಅಂತಂದರೆ ಆರಾಮಾಗಿ ನೀವು ಇಲ್ಲಿ ಬಂದು ತೊಗೋಬೋದು. ನಗರಪೇಟೆನಲ್ಲಿ ಈ ಅಂಗಡಿ ಲೊಕೇಟ್ ಆಗಿರೋ ಅಂಥದ್ದು. ನಾನು ಇಲ್ಲಿ ಯಾವುದೇ ಪ್ರಮೋಷನ್ ವಿಡಿಯೋ ಅಂತ ಮಾಡ್ತಾ ಇಲ್ಲ, ಜಸ್ಟ್ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗಂತೂ ಕ್ವಾಲಿಟಿ ಆಗಿರ್ಬೋದು ಪ್ರತಿಯೊಂದು ಐಟಮ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ, ಆರಾಮಾಗಿ ತೊಗೋಬೋದು ಅಂತ ಅನ್ನಿಸ್ತು. ಹಂಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಶಾಪ್ ಹೆಸರು ಬಂದು ಜ್ಯೋತಿ ಆ್ಯಂಡ್ ಕ್ರಾಫ್ಟ್ ಅಂತ. ನೀವು ನಗರಪೇಟೆಗೆ ಬಂದು ಯಾರನ್ನು ಕೇಳಿದ್ರು ಬೇಕಂದರೆ ಹೇಳ್ತಾರೆ ಈ ಶಾಪ್ ಎಲ್ಲಿದೆ ಅಂತ. ನಾವು ಕೂಡ ಅದೇ ಥರನೇ ಕೇಳ್ಕೊಂಡು ಬಂದಿದ್ದು. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಇರೋ ಅಂಗಡಿಗಳಿಗೆ ಸುತ್ತಮುತ್ತ ಇರೋ ಅಂಗಡಿಗಳಿಗೆಲ್ಲ ಗೊತ್ತು ಈ ಶಾಪು ಯಾವುದು ಏನು ಎಲ್ಲಿದೆ ಅಂತ ಹೇಳ್ಬಿಟ್ಟು ಯಾರನ್ನು ಕೇಳಿದ್ರು ಬೇಕು ಅಂದರೆ ಹೇಳ್ತಾರೆ. ನೀವೇನಾದರೂ ಚಿಕ್ಕಪೇಟೆಗೆ ಶಾಪಿಂಗಿಗೆ ಬಂದರೆ ಯಾಮಾರಕ್ಕೆ ಹೋಗಬೇಡಿ. ಕೆಲವೊಂದು ಕಡೆ ಕೆಲವೊಂದು ರೈಟ್ಗಳನ್ನ ಹೇಳ್ತಾರೆ, ಒಂದು ಕಡೆಯಿಂದ ಇನ್ನೊಂದಕ್ಕೆ ಡಿಫ್ರೆಂಟ್ ಆಗಿರುತ್ತೆ. ಆಲ್ಮೋಸ್ಟ್ ನೀವು ಹೋಲ್ಸೇಲ್ ಎಲ್ಲಿರುತ್ತೆ ಅಂಥ ಕಡೆ ಹುಡಿಕೊಂಡು ಹೋದ್ರಂತೂ ನಿಮಗೆ ಕಡಿಮೆ ಆಗಿ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಐಟಮ್ನ ತೊಗೊಂಡ್ರು ಅಷ್ಟೇ. ನೀವು ಯಾವ್ಯಾವುದೋ ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದರೆ ರೇಟ್ ಜಾಸ್ತಿ ಹೇಳ್ತಾರೆ. ಹೋಲ್ಸೇಲ್ ಅಂಗಡಿ ಯಾವುದು ಏನು ಅಂತ ಕರೆಕ್ಟಾಗಿ ಗೊತ್ತಿರೋರ ಹತ್ರ ತಿಳ್ಕೊಂಡು ಹೋದರೆ ಒಳ್ಳೆಯದು. ನಾವು ಕೂಡ ಅದೇ ಥರನೇ ತಿಳ್ಕೊಂಡು ಹೋಗಿದ್ದು. ಹಾಗಾಗಿ ನಮಗೆ ಸ್ವಲ್ಪ ಬಡ್ಜೆಟ್ ಕಡಿಮೆನಲ್ಲೇ ಸಿಕ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಐಟಮ್ ಕೂಡ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಗಂಟೆಗಳೆಲ್ಲ ಎಷ್ಟಿದೆ ಅಂತ ಅಂದ್ಬಿಟ್ಟು ವೆಯ್ಟ್ ಇತ್ತು, ತುಂಬಾ ವೆಯ್ಟ್ ಇತ್ತು, ಎತ್ತೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆಯೇ ನಾನು ಇಲ್ಲಿ ಒಂದು ಫ್ಲವರ್ ಡೆಕೋರೇಟ್ ಮಾಡಿ ಇಡ್ತಾರಲ್ಲ ನೀರು ಹಾಕ್ಬಿಟ್ಟು, ಆ ಥರದ್ದು ಒಂದು ಪಾತ್ರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಬಂದೆ. ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಚಿಕ್ಕಪೇಟೆಗೆ ಬಂದ್ರಂತೂ ವೆರೈಟೀಸ್ ಆಫ್ ಫ್ರೂಟ್ಸ್ನ ನೋಡ್ತೀವಿ ನಾವು. ನನಗಂತೂ ಅದ್ರ ಹೆಸರೇ ಗೊತ್ತಿರಲ್ಲ, ಅಷ್ಟೊಂದು ಇರುತ್ತೆ. ಇನ್ನು ನಾವು ಮಧ್ಯಾಹ್ನದ ಊಟ ಎಲ್ಲನೂ ಮುಗಿಸ್ಕೊಂಡು ಹಾಗೆ ನಮ್ಮ ಜೊತೆ ಬಂದಿದ್ರಲ್ಲ ಅವ್ರ ಮಗಳಿಗೆ ಕೆಲವೊಂದು ಬೊಂಬೆಗಳನ್ನೆಲ್ಲನೂ ಕೂಡ ತೊಗೊಂಡು ಸರಿ ಎಲ್ಲ ಆಲ್ಮೋಸ್ಟ್ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಎಷ್ಟೊಂದು ಐಟಮ್ ಇತ್ತು ಅಂತಂದರೆ ಒಬ್ಬೊಬ್ರ ಹತ್ರ 2 ಕವರ್ ಇತ್ತು, ಎತ್ಕೊಂಡು ಬಂದ್ವಿ. ಇವಾಗ ಫೈನಲ್ ಆಗಿ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ನಾವು ಮತ್ತೆ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಲಗೇಜ್ ಅಂತ ಹೇಳಿ. ನಾನು ಹೋಗ್ತಾ ಹಾಗೆ ನಮ್ಮ ಮನೆ ಪಕ್ಕದವರೇ ಅಲ್ವಾ ಬಂದಿದ್ದು, ಅವ್ರ ಜೊತೆನೇ ಹೋಗಿದ್ದಿದ್ದಲ್ವ. ಹಂಗಾಗಿ ನಾನು ಅವ್ರಿಗೆ ಹೇಳಿದ್ದೆ ಲಗೇಜ್ ಎಲ್ಲ ನೀವು ತೊಗೊಂಡು ಹೋಗಿ, ನಾನು ಯಕ್ಷಿತ್ನ ಕರ್ಕೊಂಡು ಆಟೋದಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿ. ಸರಿ ಅಂತ ಅವರು ಕೂಡ ಒಪ್ಕೊಂಡ್ರು. ನನ್ನ ಮೈದ್ನ ಅಂತೂ ಪದೇ ಪದೇ ಕಾಲ್ ಮಾಡ್ತಾನೆ ಇದ್ರು. ನಾನು ಅವಾಗ ಕಾಲ್ ಮಾಡಿ ವಿಚಾರಿಸ್ಕೊತಾ ಇದ್ದೆ ಏನು ಮಾಡ್ತಾ ಇದ್ದಾನೆ ಏನು ಅಂತ ಹೇಳಿ. ನಾವು ನಮ್ಮ ಮಕ್ಕಳನ್ನ ಬಿಟ್ಟು ಎಲ್ಲೇ ಹೋದ್ರೂ ಕೂಡ ನಮ್ಮ ಮನಸ್ಸಿಗೆ ಅಷ್ಟು ಸಮಾಧಾನ ಇರಲ್ಲ. ಎಷ್ಟೊತ್ತಿಗೆ ಹೋಗಿ ನೋಡ್ತೀನಪ್ಪ ನಾನು ಅಂತ ಅನಿಸ್ಬಿಟ್ಟಿದ್ದೆ. ನಾನು ಯಾವಾಗಲೂ ಅಷ್ಟೇ ಈ ಥರ ಬಿಟ್ಟು ಅವನನ್ನು ಹೋಗಿದ್ದೇ ಇಲ್ಲ. ಹಂಗಾಗಿ ನಂಗೊಂದು ಸ್ವಲ್ಪ ಇರುಸುಮುರುಸು ಆಗ್ತಾಯಿತ್ತು. ಬೇಗ ಹೋಗಿ ನೋಡಬೇಕು ಅಂತಲೂ ಕೂಡ ಅನ್ನಿಸ್ತಾಯಿತ್ತು. ಸೊ ನಾವು ಟಿಕೆಟ್ ಎಲ್ಲ ತೊಗೊಂಡು ಅಷ್ಟರಲ್ಲಿ ಮೆಟ್ರೋ ಕೂಡ ಬಂತು. ನಾನು ಹಾಗೆ ಅಲ್ಲಿಂದ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸೇ ಇರೋದು ನಮ್ಮ ಮೈದ್ನನ ಅಂಗಡಿಗೆ. ಅಲ್ಲಿ ಹೋಗಿ ಅವನನ್ನು ಕರ್ಕೊಂಡು ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಅವನಿಗಂತೂ ಪಾಪ ಅಂಗಡಿನಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ. ಎಲ್ಲ ಐಟಮ್ಗಳನ್ನೆಲ್ಲನೂ ತೆಗೆದಾಕೋದು ಮತ್ತು ಕರೆಕ್ಟಾಗಿ ಮಧ್ಯಾಹ್ನ ಊಟನೂ ಮಾಡಿಲ್ಲ. ಮತ್ತು ಒಂದು 10 ನಿಮಿಷ ಮಲಗಿದ್ನೇನೋ ಅಷ್ಟೇ, ಮಲ್ಗೆ ಇಲ್ವಂತೆ. ಅವನಂತೂ ಫೋನ್ ಮಾಡ್ತಾನೆ ಇದ್ದ, ಎಲ್ಲನೂ ಎಳಿತಿದ್ದಾನೆ. ಅದಕ್ಕೆ ಓಪನ್ ಮಾಡಿಬಿಟ್ಟು ಎಲ್ಲನೂ ಚಲ್ಲಂಪಿಲ್ಲಿ ಮಾಡ್ತಿದ್ದಾನೆ, ಬೇಗ ಬನ್ನಿ ಅಂತ ಕಾಲ್ ಮಾಡ್ತಾನೆ ಇದ್ದ. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿಂದ ಮತ್ತೆ ನಾನು ಆಟೋನ ಬುಕ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಬೇಗ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ.